ಲೇ ಭದ್ರ ನೀನು ಊರಲ್ಲಿ ದೇವರ ದುಡ್ಡು ಇಸ್ಕೊಂಡು ಬಾ ಅಂತ ಹೇಗೆ ಸಿಗಲ್ಲ ಹಣ ಮಾಡ್ಕೊಂಡು ಬಂದಿದ್ಯಾ ಅದನ್ನ ಏನಂತ ಹೇಳಲ್ರಿ ಯಜಮಾನ್ರಿ ಅದನ್ನ ಏನಂತ ಹೇಳಲೆ ಯಾಕೆ ಭದ್ರ ಏನಾಯ್ತು ಆ ಸೋಮಶೇಖರನ ಮನೆಗೆ ಹೋಗಿ ಪಟ್ಟ ಕೊಡುವ ಹಾಗೆ ಆ ಗಾಯತ್ರಿ ಮಗ ಮೈಲಾರಿ ನಮ್ಮ ಸಣ್ಣ ಯಜಮಾನಿಗೆ ಬಾಯಿಗೆ ಬಂದಂತ ಬೇದ ಕಳ್ಸ್ಯಾನ್ರಿ ಆ ಮೈಲಾರಿ ಆ ಗಾಯತ್ರಿಯ ಮಗ ಮೈಲಾರ ಆ ಗಾಯತ್ರಿಯ ಮಗ ಮೈಲಾರ ನಿನ್ನ ತಂದೆ ಒಂದೇ ಒಂದು ವರ್ಷ ಕುದುರೆ ಸವಾರಿಯಲ್ಲಿ ಹೆಸರನ್ನು ನೋಂದಾಯಿಸಕ್ಕೆ 3 ದಿನ ಉತ್ಸವ ಮುಗಿದ್ರೊಳಗಾಗಿ ಯಮನ ಹತ್ರ ಅತೀತಿ ನೀನೆಂದರೆ ಯಾವ ಲೆಕ್ಕ ತಂಕಿ ಮುಂದೆ ಹುಡುಗನ ಬೆಸಗಾಗುತ್ತದೆ ನಿನ್ನ ಸ್ಥಿತಿ ಯಜಮಾನ್ರ ಯಪ್ಪ ಯಜಮಾನ್ರ ನಿಮ್ಮಾಗ ಇಲ್ರಿ ನಾನು ಎದಿ ಗಟ್ಟಿ ಬೇಕಾದ್ರೆ ನೀವು ಒಮ್ಮೆ ನೋಡ್ರಿ ದನ್ಯಾರ ನಾನು ಎದಿ ಮುಟ್ಟಿ
ಅಯ್ಯೋ ಅಪ್ಪ ಯಜಮಾನ್ರ ಬಂತ್ರಿ ಭಯಂಕರ ಪ್ರಳಯದ ಟೈಮ್. ಲೇ ಶೆಟ್ಟಿ, ಯಾವ ಪ್ರಳಯಲೇ ಮಗನ? ಅದರಿ ಅಪ್ಪ ದನ್ಯಾರ ನಿನ್ನೆ ರಾತ್ರಿ 9:35 ಟಿವಿ ನೋಡಿಲ್ಲ ದನ್ಯಾರ. ಭಯಂಕರ ಪ್ರಳಯ ಆಕೈತಂತ ತೋರ್ಸಾತಾರಿ ದನ್ಯಾರ ನಿಮ್ ಟಿವ್ಯಾಗ. ಲೇ ಶೆಟ್ಟಿ, ಇನ್ನು ಹಾಳ ಪ್ರಳಯ ಹೇಳಬೇಡ. ಈ ವೀರಾದಿ ವೀರ ವೀರಪ್ಪ ನಾಯಕನ ಮುಂದೆ ಪುರಾಣ ಅಲ್ರಿ ದನ್ಯಾರ. ನಾ ಹೇಳು ಮಾತ ನಿಮ್ಮ ಅವ್ವ ರಾಣೆ, ನಿಮ್ಮ ಅಪ್ಪ ರಾಣೆ. ನಾ ಹೇಳು ಮಾತು 100ಕ್ಕೆ 100 ಸತ್ಯ ಐತ್ ನೋಡ್ರಿ ಯಜಮಾನ್ರ. 12ನೇ ತಾರೀಕು 2025 ಮುಗುದ 2026 ತಾರೀಕ್ದಾಗ ಮಧ್ಯರಾತ್ರಿ ಮುಕುಳಿ ಬಾಯಿ ಒಮ್ಮೆ ಮುಚ್ಕೊಂಡು ಹೋಗೋದೈತ್ ನೋಡ್ರಿ ನನ್ನ ದನ್ಯಾರ. ಏನಕ್ಕೇನಾರ ಹೇಳಿ ಈ ಜನರನ್ನ ಹೆದರಿಸಬೇಡ. ಮೊದಲು ಆ ಪಾತ್ರ ಹಾಕಿ ಹೊಡೆದು ಹೋಗಿ ಆ ಗಾಯತ್ರಿ ಹೇಳ್ಕೊಂಡು ಬಾ. ನಿಮಗೆ ಎರೆದು ಹಾಕಿ ಕೊಟ್ಟಿದ ಹೆಣ್ಣನ. ಅಯ್ಯೋ ಅಪ್ಪ, ಇನ್ನೊಂದು 4 ತಿಂಗಳು ಬಾಳ್ಬೇಕಂತ ಮಾಡಿದ್ನ. ಇವನ ಜೊತೆ ಹೋಗಿ ಅಲ್ಲಿ ನಾವು ಸಾಯ್ಬೇಕಾಗ್ತೈತೆ. ಇವನು ನಡಿಲೇ ತಮ್ಮ ಹೋಗುನು ಭದ್ರನ ಬಾಸಕ್ಕೆ ಹೇಳ್ಕೊಂಡು ಬಂದು ಆ ಹೇಳಕ್ಕೆ ಹೆಣ್ಣನು. ಗಂಡದ ಗರ್ತಿಯಾಗಿದೆ. ನಿನ್ನ ಗರ್ತಿ ಸ್ಥಾನವನ್ನು ಹರಹರ ಮಾಡಿ ನಿನ್ನ ಜೀವಕ್ಕೆ ನಾಂದಿ ಹಾಡಲು ಬಂದಿರುವ ಈ ವೀರಪ್ಪ ನಾಯಕ ನಾಗೆ ಎದುರಾಗಿ ನಿನ್ನ ಮಗನನ್ನು ಬಯಸ್ತಾ ಇದೀಯಾ? ಏಕಿ ಹಣ್ಣೆ ಲೇ ಗಾಯತ್ರಿ, ವೀರಾದಿ ವೀರ ವೀರಪ್ಪ ನಾಯಕ ಹೇಳುವಾಗಿ ಕೇಳಿದ್ರೆ ಈ ಊರಲ್ಲಿ ನಿನ್ನಲೆಲೆ ಇಲ್ಲವಾದರೆ ಇವತ್ತಿನ ಕೊಲೆ. ಸೂರಪ್ಪ, ಏ ಸೂರಪ್ಪ,
ಹೆಸರನ್ನು ನೋಂದಾಯಿಸಿದಾನಂತೆ. ಒಟ್ಟಿನ ಮೇಲೆ ನೀನು ಏನ್ ಮಾಡ್ತೀವೋ ಏನ್ ಬಿಡ್ತೀವೋ ನನಗೆ ಗೊತ್ತಿಲ್ಲನ. ಆ ಮೈಲಾರು ನನ್ನ ಎದುರು ಕುದುರೆ ಓಡಿಸಬಾರ್ದು, ಹಾಗೆ ಮಾಡು. ಏನು ಆ ಮೈಲಾರ ತನ್ನ ಕುದುರೆಯನ್ನು ಹೆಸರು ಹೊಂದಿಸುತ್ತಾನ? ನೋ 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 ನೋ, ಸಾಧ್ಯವಾಗದ ಮಾತು. ಈ 16 ಹಳ್ಳಿಯಲ್ಲಿ ಅಣ್ಣ ಈರಪ್ಪ ನಾಯಕ ತಮ್ಮ ಸೂರಪ್ಪ ನಾಯಕನ ಎದುರು ಈ 16 ಹಳ್ಳಿಯಲ್ಲಿ 6 ಕುದುರೆ ಓಡಿಸಬಾರದು. ಒಂದು ವೇಳೆ ಕುದುರೆ ಓಡಿಸಲು ಬಂದರೆ ಅವರ ಘಟ್ಟ ಉಳಿದು ತಿಳಿದುಕೋ. ಯಪ್ಪ ಯಜಮಾನ್ರ ಬಂದು ನೋಡ್ರಿ, ದ್ರೌಪದಿ ದ್ರೌಪದಿ. ಕೊಂಡ ಬಂದಿದೆ ನೋಡ್ರಿ ಯಜಮಾನ್ರಿ, ನೀವ ಕಳಿಸಿದ ಹೆಣ್ಣನ. ಯಾಕೆ ಯಜಮಾನ್ರಿ, ನನ್ನನ್ನು ಯಾಕೋ ಬರ ಹೇಳಿದ್ರಂತೆ? ಓಹೋ, ಬರಬೇಕು ಬರಬೇಕು ಗಾಯತ್ರಿ ದೇವಿ ಅವರು. ಯಾಕೆ ಗಾಯತ್ರಿ? ಗಂಡನನ್ನು ಕಳೆದುಕೊಂಡರು, ಇನ್ನು ನಿನ್ನ ಗರ್ವವನ್ನು ಕಡಿಮೆ ಆಗಿಲ್ಲ ಅಂತ ಕಾಣಿಸಕತ್ತೈತಿ. ಅಂದ್ರೆ ನಿಮ್ ಮಾತಿನ ಅರ್ಥ ನನಗಾಗ್ಲಿಲ್ಲ. ಅರ್ಥ ಅಣ್ಣ, ನಮ್ಮ ಮಾತಿನ ಅವನು ಅರ್ಥ ಓದಕ್ಕಿಂತ ಮುಂಚೆ 4 ಬಾರಿಸಿ ಅಣ್ಣ ಈ ಸಕ್ಕಿನ ಗಣ್ಣಿಗೆ. ಬೇಡ ಸೂರಪ್ಪ ಬೇಡ, ಅವಸರ ಅಪಘಾತಕ್ಕೆ ಕಾರಣ. ಬಾಯಿದವನು ಬಾಯಿದ ಅಂತ ಗಾದೆ ಮಾತಿಲ್ಲವೇ? ಅವನು ನನ್ನ ಮಗ ಯಜಮಾನ್ರಿ. ಆ ನಿನ್ನ ಮಗನಿಗೆ ನಮ್ಮ ಬಗ್ಗೆ ಸರಿಯಾಗಿ ಹೇಳಿ ಅಂತಾನೆ. ಯಾವ ಕಾರಣಕ್ಕಾಗಿ? ನಿನ್ನ ನನ್ನ ತಮ್ಮ ಊರಲ್ಲಿ ದೇವರ ತುಟ್ಟಿ ಇಳಿಸಿಕೊಂಡು ಬರಲಿಕ್ಕೆ ಅಂತ ಹೇಳಿದಾಗ ನಿನ್ನ ಮಗ ಆಜ್ಞೆ ಕಳಿಸಿ ನಿಂತು ದೇವರ ತುಟ್ಟ ಕೊಡಬೇಡ ಅಂತ ಹೇಳಿದನಂತ. ಅದಕ್ಕೆ ಇಲ್ಲ ಯಜಮಾನ್ರಿ, ಈ ವಿಷಯ ನನಗಂತೂ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಮಳ್ಳಿ ಮಳ್ಳಿ ಮಾಂಸಕ್ಕೆ ಎಷ್ಟು ಕಾಲ ಅಂತ ಕೇಳಿದ್ರೆ 3 ಮೇಲೆ ಮತ್ತೊಂದು ಅನ್ನಂಗಾಯ್ತು ನಿನ್ನ ಸ್ಥಿತಿ. ಲೇ ಗಾಯತ್ರಿ, ಆ ನಿನ್ನ ಮಗನಿಗೆ ನಮ್ಮ ವಿರುದ್ಧವಾಗಿ ಟಗರನ್ನು ಓಡಿಸೋದಕ್ಕೆ ಮೈದು ದುಂಬಿಸಿದಳು ಇನ್ನೇ ತಾನೇ. ಈಗ ಏನು ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇದೆಯಾ ನನ್ನ ಮುಂದೆ? ಅಣ್ಣಾಜಿ, ಕಟ್ಟಿ ಹಾಕು ಈ ಹೊಲಸ ಹೆಂಗಸನ್ನು. ಎದೆ ಗಟ್ಟಿ ಇದ್ದರೆ ಬಂದು ಬಿಡಿಸಿಕೊಂಡು ಹೋಗಲಿ ಇವಳ ಮಗ ಬಂದು. ಬೇಡಿ ಯಜಮಾನ್ರಿ, ತಲೆ ಗಟ್ಟಿ ಆಗಿದೆ ಅಂತ ಬಂಡಿಗಳಿಗೆ ಚಚ್ಚಿಕೊಳ್ಳೋ ಪ್ರಯತ್ನ ಮಾಡಬೇಡಿ. ಈ ತುಡುಕು ಮುಂದೊಂದು ದಿನ ಮಹಾ ಕೆಡುಕು ಕಾಲ ತಂದಿತ್ತು ತಿಳಿದುಕೊಳ್ಳಿ. ನೀವು ನನ್ನನ್ನು ಕಟ್ಟಿ ಹಾಕಿದ್ರೆ ನನ್ನ ಮಗ ನನ್ನನ್ನು ಬಿಡಿಸಿಕೊಂಡು ಹೋಗುತ್ತಾನೆ ಅನ್ನೋ ಭರವಸೆ ನನಗಿದೆ. ಆದ್ರೆ ಯಾವತ್ತು ನಡೆದು ಹೋಗೋ ಮಹಾ ಯುದ್ಧ ಇವತ್ತೇ ನಡೆಯಬಾರದು. ಬೇಕಿದ್ರೆ ನನ್ನ ಮಗನಿಗೆ ನಾನೇ ನಿಮ್ ಬಗ್ಗೆ ಸ್ವಲ್ಪ ಬುದ್ಧಿ ಮಾತನ್ನು ಹೇಳ್ತೀನಿ. ಅಷ್ಟು ಮಾಡಯ್ಯವ್ವ, ನಿನಗೆ ಯಾರು ಬೇಡ ಅಂತಾರ? ನಮಗ ಬೇಕಾಗಿರೋದು ಅದ. ಏನಾರ ಇಲ್ಲ ಸಲ್ಲದ್ ಹೇಳಿ ನಿನ್ನ ಮಗನ ಕರ್ಕೊಂಡು ಹೋಗಯ್ಯವ್ವ. ಒಂದು ವೇಳೆ ನಾವು ಇಷ್ಟು ಹೇಳಿದ್ರು ಕೂಡ ನಮ್ಮ ಎದುರು ಕುದುರೆ ಓಡಿಸಿದ ಪ್ರಯತ್ನ ಪಟ್ಟರೆ ಅವನ ಘಟ್ಟ ಉರುವುದು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋ.
ಮೇಲೆ ಕಾಲ ಕಳೆದಿಯ. ಈಗ ಮಗನನ್ನು ಕಳೆದುಕೊಂಡು ನೀರಲ್ಲೇ ಕೈ ತೊಳೆಬೇಡ. ಯಾಕಂದ್ರೆ ಈ ವೀರಪ್ಪ ನಾಯಕನ ಬಲವಾದ ಛಲ ಯಜಮಾನ್ರಿ ಭದ್ರಾ ಒಳಗಡೆ ಮೈಲಾರು ಬಂದಿದಂತೆ ಕಾಣಿಸುತ್ತದೆ. ಆಳುಗಳಿಗೆ ಅವನನ್ನು ಒಳಗೆ ಬಿಡುವಂತ. ಅಪ್ಪ ಯಜಮಾನ್ರ ಬಿರುಗಾಳಿ ಬರತೈತಿ ನೋಡ್ರಿ. ದನ್ಯಾರ ಇಲ್ಲಿ ಬಿರುಗಾಳಿ ಕಣ್ಣ ಕಾಣತೈತಿ ನೋಡ್ರಿ ಇಲ್ಲಿ. ಶೆಟ್ರೆ, ಇದು ಗಾಳಿ ಬಿರುಗಾಳಿ ಅಲ್ಲ, ಅವನು ನನ್ನ ಮಗ ಮೈಲಾರಿ. ಅಯ್ಯವ್ವ, ನಿನ್ನ ಮಗ ಮೈಲಾರ 7 ಕೋಟಿ ಮೈಲಾರ್ಲಿಂಗ ನನ್ನ ಕಣ್ಣು ಮುಂದೆ ಬಂದ್ ನಿಂತಂಗಾತ್ ನೋಡಿ. ಅಯ್ಯವ್ವ, ಹಂಚಿಗೆ ಮಾಡಿಬಿಡ್ತಾರೆ. ಒಟ್ಟು ಬಾಯಿ ಬಿಡಿಸ್ತಾರೆ ಮಗನ, ಬ್ಯಾಗ್ ನಾಲ್ಕು ಹಲ್ಲು ಬಿಡಿಸ್ತಾರೆ ಮಗನ. ಲೇ ಭದ್ರನಾಯಕ, ಅಲ್ಲಿ ಮೈಲಾರ ಬಂದಿರ್ಬೋದು, ಅವನ ಕೆಟ್ಟ ನೋಡು. ಆಯ್ತು ಯಜಮಾನ್ರಿ, ಬಂದೆ ನೋಡಿ. ಯಜಮಾನ್ರಿ, ನಾನು ಹೀಗೆಲ್ಲ ಹೇಳ್ತೀನಿ ಅಂತ ತಪ್ಪಾಗಿ ತೆಗೆದುಕೊಳ್ಬೇಡಿ. ದರ್ಪದಿಂದ ಮಾತನಾಡಿ ನಿನ್ನ ತಾಯಿ ಮೇಲೆ ಕೈ ಮಾಡಿದೆ ಅಂತ ನನ್ನ ಮಗನ ಮುಂದೆ ಮಾತ್ರ ಹೇಳಬೇಡಿ. ಒಂದು ವೇಳೆ ಹೇಳಿದಾದ್ರೆ ಕಣ್ಣಲ್ಲಿ ಕೆಂಡ ಕಾರೋ ಕ್ರಾಂತಿವೀರ ನನ್ನ ಮಗ ಮೈಲಾರಿ ಉತ್ತರ ನರಸಿಂಹನ ರೂಪ ಮಾಡಿ ಅರಮನೆ ಸಿರೆ ನಿಮ್ಮ ಮನೆಯಲ್ಲಿ ನೀರಿನಂತೆ ರಕ್ತ ಹರಿಯುವಾಗೆ ಮಾಡುತ್ತಾನೆ ನನ್ನ ಮಗ ಶೂರ ಮೈಲಾರಿ. ಅವ್ವ, ನೀ ಪ್ರಾಣ ಹೊಡಿಸ್ತೀನಿ, ರಕ್ತ ಹರಿಸ್ತೀನಿ ಅಂತ ಮಾತ್ರ ಅನ್ನಕ್ ಹೋಗ್ಬೇಡ ಯವ್ವ. ಯಾಕಂದ್ರ ಇನ್ನು ನಾಲ್ಕು ತಿಂಗಳದಾಗ ಪ್ರಳಯ ಆಗುದೈತೆ. ಅಟ್ರಾಗ ಒಂದ್ ನೆಟ್ಟನ ಮುಗಿಂದ ಬಟ್ಟಲು ಕಣ್ಣಿನ ಹುಡುಗಿನ ಮದುವೆ ಮಾಡ್ಕೊಂಡ ಪಟ್ಟಂತ ನನ್ನ ಆಸೆ ತೀರ್ಸೋಬೇಕಂತ ಮಾಡಿ ಬೇಕೂಸ. ಅದಕ್ಕ ನಿನ್ನ ಮಗ ಇಲ್ಲ ಸಲ್ಲದ ಉಪಯೋಗ ಹೇಳಿ ಕರ್ಕೊಂಡು ಹೋಗ್ಬಿಡ ಯವ್ವ ಇಲ್ಲಿದ. ನಮಸ್ಕಾರ ಯಜಮಾನ್ರಿಗೆ. ಓ ಬಾ ಮೈಲಾರ, ಬಾ. ಲೇಸಕ್ಕೆ ಮೈಲಾರನಿಗೆ ಕೂತ್ಕೊಳ್ಳಕ್ಕೆ ಕುರ್ಚಿ ಹಾಕು. ಒಂದು ಗಟ್ಟಿಲ್ಲ, ಮುರಿದು ಹಾಂದ್ರು ಹಾಕೋ ಮಗನ. ಅಂತದೇನು ಬೇಡ ಯಜಮಾನ್ರೆ. ಯಜಮಾನ್ರೆ, ನಿಮ್ಮ ಆಳುಗಳನ್ನು ಕರೆಸಿ ನನ್ನ ತಾಯಿಯನ್ನು ಕರೆದುಕೊಂಡು ಬಂದಿರಂತೆ. ಯಾಕೆ, ಏನಾದರೂ ಕೆಲಸ ಇತ್ತವೆ? ಕೆಲಸ ಐತೆ ಅಂತ ಕೇಳ್ತೇವ್ರು ತಮ್ಮನಿ. ಕೆಲಸ ಇದ್ದಾಗ ಕರ್ಕೊಂಡ್ ಬಂದೈತಿ ಲೇಪ ನಿಮ್ಮ ತಾಯಿ ನೀಲಿ. ಅದ್ಯಾವ ಕೆಲಸ ಸೆಟ್ಟರೆ? ಏನಿಲ್ಲ ಮಗ, ನಾಳೆ ನಡೆಯುವ ಉತ್ಸವಕ್ಕೆ ಓಣಿಯಲ್ಲಿರೋ ಮುತ್ತೈದರಿಗೆ ಹೇಳುವಂತ ಆ ಮಾತನ್ನು ಹೇಳುವುದಕ್ಕೆ ಯಜಮಾನರು ನನ್ನನ್ನ ಇಲ್ಲಿ ಕರೆಸಿದ್ರು ಅಷ್ಟೇ. ಈ ವಿಷಯಕ್ಕ ನೋ ಏನೋ ಬ್ಯಾರೆ ತಿಳ್ಕೊಂಡಿದ್ದೆ. ಮುಗಿತಲ್ವಾ, ಬಾರವ ಹೋಗೋಣ. ಏ ಮೈಲಾರ, ಏನು ಯಜಮಾನ್ರೆ? ಮೈಲಾರ ನಿಂದು ಟಗರು ಸಾಕಿದೀವಿ ಅಂತೆ. ಆತರ ಹೆಸರು ಟಗರು ಅಲ್ಲ ಯಜಮಾನ್ರೆ, ಆತರ ಹೆಸರು ಮೈಲಾರಿ ಅಂತ. ಮೈಲಾರ ಏ ಮೈಲಾರ, ಆ ನಿನ್ನ ಮೈಲಾರಿ ನನಗೆ ತುಂಬಾ ಇಷ್ಟವಾಗಿದೆ. ಎಷ್ಟು ದುಡ್ಡು ಬೇಕು ಕೇಳು? 1 ಲಕ್ಷ ಬೇಕಾ, 2 ಲಕ್ಷ ಬೇಕಾ, 10 ಲಕ್ಷ ಬೇಕಾ? ಆ ಮೈಲಾರಿ ನನಗೆ ಕೊಟ್ಟು ನೋಡು. ಏನು ತಿಳಿದುಕೊಂಡಿದ್ದೀಯ ನನ್ನನ್ನು? ದುಡ್ಡಿಗಾಗಿ ಮಾನ ಮಾಡಿಕೊಳ್ಳು ಹೇಳಿ ಅಂತ ತಿಳಿದುಕೊಂಡಿದ್ದೀಯೇನು? ನಾಯ್ಕ ಮೈಲಾರಿ, ನನ್ನ ಜೀವ ಬೇಕಾದ್ರೂ ಕೇಳೋ, ಕೊಡ್ತೀನಿ.
ಅಣ್ಣ ನೋಡಿದೇನಣ್ಣ ಆ ಮಹಿಳೆಯರನ್ನ ಆಕ್ರೋಶವನ್ನ ನೋಡಿದೆ ಸೂರಪ್ಪ, ನೋಡಿದೆ. ಅವನ ಸಿರಿಲೆ ಅಂತ ಮಾತು, ಅವನ ಗಂಟಲ ಸಿರಿಯನ್ನು ಕತ್ತರಿಸಿ ಸಿಂಧಿ ಕಟ್ಟೋರ್ಗೂ ಈ ವೀರಾದಿ ವೀರನಿಗೆ ಸಮಾಧಾನ ಅನ್ನೋದೇ ಇಲ್ಲ. ಹಾಗಾದ್ರೆ ಮನಸ್ಸಿಗೆ ಯಾಕೋ ಬೇಜಾರಾಗುತ್ತದೆ. ಸೆಟ್ಟಿಂಗ್ ತೆಗೆದುಕೊಂಡು ಬಾ ಒಂದು ಫಸ್ಟ್ ಕ್ಲಾಸ್ ಪೀಸ್. ಆ ಸೂರಪ್ಪ ಮಜಾ ಮಾಡೋಣ. ಕುರ್ಚಿ ಹಾಕು.